ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಮೀಶೋ ಹಾಲ್ ಆಗಿರುತ್ತೆ. ಮೊನ್ನೆ ಎಲ್ಲ ದಿವಾಲಿ ಸೇಲ್ ಬಿಟ್ಟಿದ್ರಲ್ಲ, ಹಾಗಾಗಿ ಆಫರ್ ಪ್ರೈಸಲ್ಲಿ ವಸ್ತುಗಳು ಸಿಕ್ಕು ಅಂತೇಳಿ ಸ್ವಲ್ಪ ಮನೆಗೆ ಐಟಮ್ ತರಿಸಿದ್ದೀನಿ. ಆ ಐಟಮ್ನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ಗ್ರಾಸ್ ಮ್ಯಾಟ್ನ ತರಿಸಿದ್ದೀನಿ. ಅದು ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದು ದೇವ್ರ ಮನೆಯಲ್ಲಿ ಹಾಸ್ಲಿಕ್ಕೆ ಅಂತೇಳಿ ತರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಬಂದಿದೆ. ಐಟಮ್ ಚೆನ್ನಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಡಿಶ್ ವಾಷರ್ಗೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ತುಂಬ ಯೂನಿಕ್ಕಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಮತ್ತು ಲಿಕ್ವಿಡ್ ವೇಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಐಟಮ್ನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಹ್ಯಾಂಡ್ ವಾಶ್ನ ಹಾಕ್ಕೊಳ್ಳೋದು, ಇಲ್ಲಿ ಡಿಶ್ ವಾಷರ್ ಜೆಲ್ನ ಹಾಕ್ಕೊಳ್ಳೋದು. ಈ ರೀತಿ ಪ್ರೆಸ್ ಮಾಡಿದರೆ ಜೆಲ್ ಬರುತ್ತೆ, ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ನೋಡಿ. ಓಪನ್ ಮಾಡಿದರೆ ಈ ರೀತಿ ಇದೆ. ಇಲ್ಲಿ ನಾವು ಹ್ಯಾಂಡ್ ವಾಶ್ ಲಿಕ್ವಿಡ್ನ ಹಾಕ್ಕೊಳ್ಳೋದು, ಇಲ್ಲಿ ಬಂದು ಡಿಶ್ ವಾಷರ್ ಜೆಲ್ನ ಹಾಕ್ಕೊಳ್ಳೋದು. ಈ ರೀತಿ ಕ್ಲೋಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ಒಂದು ಬಂದು ತುಂಬ ದಿನದಿಂದ ಈ ಐಟಮ್ನ ತೊಗೋಬೇಕು ಅಂತ ಆಸೆ ಇತ್ತು. ಪ್ರೈಸು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ತೊಗೊಂಡಿರಲಿಲ್ಲ. ಈಗ ಆಫರಲ್ಲಿ ಪ್ರೈಸ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಐಟಮ್ನ ತರಿಸ್ಕೊಂಡಿದ್ದೀನಿ. ಚಪಾತಿ, ದೋಸೆ ಎಲ್ಲ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಆಯಿಲ್ ಸ್ಪ್ರೇ ಬಾಟಲ್ ಇದು. ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದು ಬಂದು ಗ್ಲಾಸ್ ಬಾಟಲು. 500 ml ಆಯಿಲ್ನ ಹಿಡಿಯುತ್ತೆ. ಈ ರೀತಿ ಆಯಿಲ್ನ ಹಾಕ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿ ಈ ಥರ ಸ್ಪ್ರೇ ಮಾಡ್ಬೋದು. ನಂತರ ನಾವೇನಾದರೂ ಒಗ್ಗರಣೆಗೆ ಎಣ್ಣೆನ ಬಳಸ್ಕೊಳ್ಳೋದಾದರೆ ಈ ರೀತಿ ಇಲ್ಲಿಂದ ಈ ಥರ ಹಾಕ್ಕೋಬೋದು. ತುಂಬಾ ಚೆನ್ನಾಗಿತ್ತು. ಮೊದಲೆಲ್ಲ ಪ್ಲಾಸ್ಟಿಕ್ಕಲ್ಲಿ ಬರ್ತಾಯಿತ್ತು, ಬಟ್ ಈಗ ಗ್ಲಾಸಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ ಐಟಮು. ಹಾಗಾಗಿ ತುಂಬ ಆಸೆಪಟ್ಟು ತರಿಸ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಒಂದು ಐಟಮು, ಮತ್ತು ಇದು ಕೂಡ ಕಿಚನಿಗೆ ಯೂಸ್ ಆಗೋವಂಥ ಐಟಮು. ತುಂಬಾ ಚೆನ್ನಾಗಿದೆ. ಇದನ್ನು ಏನಂತ ಹೇಳೋದು, ಫ್ರೂಟ್ ಬಾಸ್ಕೆಟ್ ಅಂತನಾದರೂ ಹೇಳ್ಬೋದು, ತರಕಾರಿಗೆ ಯೂಸ್ ಆಗುತ್ತೆ ಅಂತನಾದರೂ ಹೇಳ್ಬೋದು, ಅಥವಾ ಮಲ್ಟಿಪರ್ಪಸ್ ಯೂಸು, ಏನಕ್ಕಾದರೂ ಸೊಪ್ಪು ಗಿಪ್ಪು ಎಲ್ಲ ತೊಳೆದಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ನೋಡಿ, ಈ ಥರ ಬಂದಿದೆ. ಸ್ಟೀಲ್ ಐಟಮು. ತುಂಬಾ ಚೆನ್ನಾಗಿದೆ ಐಟಮು. ತರಕಾರಿ, ಫ್ರೂಟ್ಸು ಎಲ್ಲದನ್ನು ಇದರಲ್ಲಿ ತೊಳೆದ್ಬಿಟ್ಟು ಇಟ್ಟರೆ ನೀರೆಲ್ಲ ಇದಾಗುತ್ತೆ, ಡ್ರೈ ಆಗುತ್ತೆ. ಬಟ್ ಇದೇನಪ್ಪ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬಂದಿದ್ರೆ ಸೈಜು ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಕೊಟ್ಟಿರೋ ಅಮೌಂಟಿಗೆ ಏನು ಲಾಸ್ ಇಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಒಂದು ಕೊನೆ ಐಟಮು. ತುಂಬ ದಿನದಿಂದ ಆಸೆ ಇತ್ತು ಒಂದು ಮೈಕ್ನ ತೊಗೋಬೇಕು ಅಂತೇಳಿ. ಹಾಗಾಗಿ ಈ ಒಂದು ಮೈಕ್ನ ತರಿಸ್ಕೊಂಡಿದ್ದೀನಿ. ಇದ್ರ ನೇಮ್ ಬಂದು ಗ್ರನಾರೋ ವೈರ್ಲೆಸ್ ಮೈಕ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತೇಳಿ ರಿವ್ಯೂಸ್ನೆಲ್ಲ ಚೆಕ್ ಮಾಡಿ ತರಿಸಿದ್ದೀನಿ.
ತುಂಬ ದಿನದಿಂದ ತರಿಸ್ಬೇಕು ಅಂತ ಆಸೆ ಇತ್ತು. ನೋಡಿ ಅದರೊಳಗಡೆ ಈ ರೀತಿ ಕೊಟ್ಟಿದ್ದಾರೆ. ಇದು ಬಂದು ಮೈಕು, ಇದು ಬಂದು ಮೊಬೈಲಿಗೆ ಹಾಕೋದು ರಿಸೀವರು. ಇದು ಬೇಡಪ್ಪ ನಮಗೆ ಅಂತಂದರೆ ಇದನ್ನು ಹಾಕೋಬೋದು. ಈ ಮೈಕನ್ನು ಈ ರೀತಿ ಹಾಕೋದ್ರಿಂದ ವಾಯ್ಸ್ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮೊಬೈಲಿಗೆ ನಾವು ಕನೆಕ್ಟ್ ಮಾಡ್ಕೋಬೇಕು. ಆಗ ಇದು ನಮ್ಮ ವಾಯ್ಸನ್ನು ರಿಸೀವ್ ಮಾಡುತ್ತೆ. ಹಾಗಾಗಿ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಕೇಳಿಸುತ್ತೆ. ಇದೆರಡು ಕೂಡ ಚಾರ್ಜ್ ಮಾಡಿ ಬಳಸಬೇಕು. ಇದಕ್ಕೆ ಒಂದು ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಈ ರೀತಿ ನಾವು ಇವೆರಡನ್ನು ಚಾರ್ಜ್ ಮಾಡ್ಕೋಬೇಕು. ಯಾವುದೇ ಒಂದು ಸಿ ಪಿನ್ ಚಾರ್ಜರನ್ನು ಕನೆಕ್ಟ್ ಮಾಡಿದರೆ ಇದು ಚಾರ್ಜ್ ಆಗುತ್ತೆ. ಈ ರೀತಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೋಬೇಕು. ನಂತರ ಇದನ್ನು ಕೂಡ ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕು. ಇದೆರಡು ಚಾರ್ಜ್ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹೊರಗಡೆ ಎಲ್ಲ ಹೋದರೆ ವಿಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದು ಫ್ಯೂಚರ್ಸ್ ಬಂದು ನಾಯ್ಸ್ ರಿಡಕ್ಷನ್ ಇದೆ. ನಮ್ಮ ಪಕ್ಕದಲ್ಲಿ ಗಾಡಿ ಅಥವಾ ಏನಾದರೂ ಗಾಳಿ ಸೌಂಡು ಆ ಥರ ಎಲ್ಲ ಬಂದರೆ ಆ ಸೌಂಡನ್ನು ಅವಾಯ್ಡ್ ಮಾಡಿ ನಮ್ಮ ವಾಯ್ಸ್ ಕ್ಲಾರಿಟಿಯನ್ನು ಕೊಡುತ್ತೆ ಇದು ಮೈಕು. ಹಂಗಾಗಿ ಈ ಮೈಕ್ನ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. MRP ಬಂದು 1000 ಸಮಥಿಂಗ್ ಇತ್ತು. ಆಫರಲ್ಲಿ ನನಗೆ 700 ಸಮಥಿಂಗಿಗೆ ಈ ಮೈಕ್ ಸಿಕ್ಕಿದೆ. ನನಗೆ ತುಂಬಾ ಇಷ್ಟ ಆಗಿ ಈ ಮೈಕನ್ನು ತರಿಸಿದ್ದೀನಿ. ಇನ್ಮೇಲೆ ಪ್ರತಿದಿನ ವ್ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇನ್ಮೇಲೆ ಪ್ರತಿದಿನ ವ್ಲಾಗ್ಸ್ ಬರ್ತವೆ. ಪ್ಲೀಸ್ ನಿಮ್ಮ ಸಪೋರ್ಟು ಯಾವಾಗಲೂ ಇದೇ ಥರ ಇರಲಿ.